ಹಲೋ ಫ್ರೆಂಡ್ಸ್, ಕರ್ನಾಟಕ ರಾಜಕೀಯದಲ್ಲಿ ದಿನಕ್ಕೊಂದು ವಿಡಿಯೋ ವೈರಲ್ ಆಗುತ್ತೆ. ಆದರೆ ಇವತ್ತು ಈ ಅಜ್ಜ ಕಾಂಗ್ರೆಸ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕನ ಉದ್ಧಾರ ಮಾಡೋಕ್ಕಂತೂ ಬಂದಿಲ್ಲ. ಶ್ರೀಲಂಕಾ ಪಾಕಿಸ್ತಾನ ಹೆಂಗಾಯ್ತು ಹಂಗಾಗೋದ್ರಲ್ಲಿ ಡೌಟೇ ಇಲ್ಲ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು 5 ವರ್ಷದಲ್ಲಿ ಮುಗ್ದೋಗ್ತೈತೆ ಕರ್ನಾಟಕ. ಏನಕ್ಕೆ ಅಂತಂದ್ರೆ ಇವಾಗ ಆಲ್ರೆಡಿ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಅದರಿಂದ ಉದ್ಧಾರ ಆಗೋಂಥದ್ದು ಏನಾನ ಇದೆಯಾ? ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಯಾವ್ದಾನ ಅನುಷ್ಠಾನ ಇದೆಯಾ? ಅಂದ್ರೆ ಕೊಡಬಾರ್ದಾಗಿತ್ತು ಅಂತ. ಹೌದು, ಮತ್ತೆ ಏನು ಕೊಡಬೇಕು? ಏನು ಕೊಡಬೇಕು? ಈಗ ಗ್ಯಾರಂಟಿ ನೋಡಿ ಜನ ವೋಟ್ ಹಾಕಿದ್ರು. ಹೌದು, 100%. ಈ ಲೋಫರ್ಗಳನ್ನ ನೋಡ್ಕೊಂಡು ಯಾರು ವೋಟ್ ಹಾಕಿಲ್ಲ. ಆ ಗ್ಯಾರಂಟಿ ನೋಡ್ಕೊಂಡೇ ವೋಟ್ ಹಾಕಿರೋದು. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ. ಸೊ ಅಂದ್ರೆ ಈಗ ತುಂಬಾ ಎಕ್ಸ್ಪೆನ್ಸ್ ಗ್ಯಾರಂಟಿಗಳ ಮೇಲೆ ಹಾಕ್ತಾ ಇರೋದ್ರಿಂದ ಬಜೆಟ್ ಅಲ್ಲಿ ಏನ್ ನಿರೀಕ್ಷೆ ಮಾಡ್ತೀರಾ ನೀವು? ಬಜೆಟ್ ಅಲ್ಲಿ ಅದೇ ಸಾಲ, ಒಬ್ಬೊಬ್ಬರು ಮನೆ ತಲೆ ಮೇಲೆ ಲಕ್ಷಾಂತರ ಸಾಲ ಹೊಡಿಸ್ಬಿಟ್ಟು ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಸಾಲ ಮಾಡ್ತಾರೆ, ಒಬ್ಬೊಬ್ಬರ ತಲೆ ಮೇಲೆ ಇಷ್ಟು ಅಂತ ಬೀಳ್ತೈತೆ. 5 ವರ್ಷ ಜುಮ್ ಅಂತ ಮಜಾ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆ ಕಂಡೀಷನ್ಗಳು ಯಾಕ್ರೆ ಹಾಕ್ಬೇಕು? ಆ ತರ ಹೇಳಿದ್ರೇನ್ರಿ ಮೊದ್ಲು ಕಂಡೀಷನ್ ಅಂತ ಲೋಫರ್ಗಳು? ನಿನಗೂ 200 ಯೂನಿಟ್, ಅವನಿಗೂ 200 ಯೂನಿಟ್, ನನಗೂ 200 ಯೂನಿಟ್ ಅಂತ ಹೇಳ್ಬಿಟ್ಟು ಇವಾಗ ಇಲ್ದೇ ಇರೋ ಕಂಡೀಷನ್ಗಳು ಯಾಕ್ರೆ ಬೇಕು? 200 ಯೂನಿಟ್ ಅಂದ್ಮೇಲೆ ಎಲ್ಲರಿಗೂ 200 ಯೂನಿಟ್ ಕೊಟ್ಬಿಡ್ಬೇಕು. 200 ಯೂನಿಟ್ ಆದ್ಮೇಲೆ ಅದಕ್ಕೆ ಚಾರ್ಜ್ ಮಾಡು. ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಕಂಡೀಷನ್ಗಳೇನಕ್ಕೆ? ಅದಕ್ಕೆ 1 ವರ್ಷದ್ದೇನೋ ಇದು ತಗೊಂತಾರಂತೆ, ಅದರಲ್ಲಿ 10% ಜಾಸ್ತಿ ಕೊಡ್ತಾರಂತೆ. ಇದು ನನ್ನ ಹೇಳಿರೋ ಪ್ರಕಾರ ನಡ್ಕೊಂಡಿರೋದಾ ಇದು? ಹಾಂ, ಅವ್ರೇನು ಬಾಯಿಗೆ ಅವಾಗೇನು ಮಣ್ಣು ತಿಂತಾ ಇದ್ರು, ಏನು ತಿಂತಾ ಇದ್ರು ಹೇಳೋವಾಗೆ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಕರೆಂಟ್ ಇದು ಅಷ್ಟೇ, ಅಕ್ಕಿದು ಅಷ್ಟೇ, ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇದು ಜನಗಳಿಗೆ ಗೊತ್ತಿಲ್ವಾ? ಆಲ್ರೆಡಿ ಯಾರು BJP ಅವ್ರಿಗೆ ಕೇಳಿನ ಕೊಟ್ಟಿದ್ರು ಇವ್ರು ಭರವಸೆ? BJP ಕೇಳಿನ ಕೊಟ್ಟಿದ್ರು ಇವರು? ಕೊಡ್ತೀನಿ ಮಾತೇ ಇಲ್ಲ, ನೀವು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ. ಇವಾಗ ಎಲ್ಲಾನು ಬರಗಾಲ ಬಂತು, ಫ್ಲಡ್ಸ್ ಆಯಿತು, ಅದಕ್ಕೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಇವ್ರು ಕೊಟ್ಬಿಟ್ರೆ 28 ರಾಜ್ಯಕ್ಕೆ 5-5 kg ಪುಕ್ಷೇಟಿ ಕೊಡ್ತಾ ಇದ್ದಾರೆ. ಇವ್ರ ಥರ ನಾನು ಕೊಡ್ತಾ ಇದ್ದೀನಿ 5-5 kg ಅಂತ ಇವ್ರಿಗೆ ಗ್ಯಾರಂಟಿ ಕೊಟ್ಟಿದ್ರ ಮೋದಿ? ಸುಮ್ಮನೆ ಕೊಡ್ತಾ ಇಲ್ವಾ? 28 ರಾಜ್ಯಕ್ಕೆ ಕೊಡ್ತಾ ಇರೋದ್ರೆ 80 ಕೋಟಿ ಜನಕ್ಕೆ ಇವ್ರ ಥರ ಏನೋ ಬಡ್ಕೊಂಡಿದ್ರ? 10 kg ಬೇಕೋ ಬೇಡೋ, ಏನು ಮನೇಲಿ ಬೆಳೆದು ತುಂಬ್ಕೊಂಡಿದ್ದಂಗೆ ಹೇಳ್ಬಿಟ್ಟ ಕೊಡ್ಲಿ ಇವಾಗ? ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಬೇಡ. ಅದು ಅಕ್ಕಿ ಕೊಡ್ಲಿ. ಈಗ ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದಾರಲ್ಲ, ದುಡ್ಡು ಅವನೇ ಬಾಯಿ ಬಿಟ್ಟು ಹೇಳವನಲ್ಲ. ದುಡ್ಡೇನು ತಿಂತಾರೇನ್ರಿ? ಅಕ್ಕಿ ಆದ್ರೆ ತಿಂತಾರೆ ಅಂತ ಇವಾಗ ಯಾಕೆ ದುಡ್ಡು ಕೊಡ್ತಾನೆ? 10 kg ಕೊಡ್ಲಿ, ಮಾರ್ಕೆಟ್ ರೇಟ್ ಏನಾಯ್ತು ತಗೊಂಬಂದು ಕೊಡ್ಲಿ. 34 ರೂಪಾಯಿಗೆ ಯಾವ ಅಕ್ಕಿರ್ರಿ ಬರ್ತೈತೆ ಇವಾಗ? ನುಚ್ಚು ಕೂಡ ಬರಕಿಲ್ವಲ್ರಿ? ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಒಂದು ಐತಿಹಾಸಿಕ ಬಜೆಟ್ ಮಂಡನೆ ಮಾಡಕ್ ಎಂತದು ಇಲ್ಲ, ಐತಿಹಾಸಿಕನೂ ಇಲ್ಲ, ಎಂತದು ಇಲ್ಲ. ಕರ್ನಾಟಕ ಮುಣುಗ್ಸಾಕ್ ಬಂದಿರೋದು ಇವರಿಬ್ರು ಅಷ್ಟೇ. ಯಾರ ಕಿತ್ತೋದಂಗೆ ರೋಡ್ ಹೊಡೀರಿ ಲೋಪರ್ ನನ್ನ ಮಕ್ಕಳನ್ನ. ಏನು ಹಾಗಾದ್ರೆ ಈಗ ಕಾಂಗ್ರೆಸ್ 5 ವರ್ಷ ಆಳತ್ತೆ ಹಿಂಗ ಅನ್ಸುತ್ತೆ? 5 ವರ್ಷ ಇದ್ರೆ ಕರ್ನಾಟಕ ನಿರ್ನಾಮ ಆತೈತೆ. ಅದ್ರೊಳಗಡೆ ಜನಗಳ ಪರಿಸ್ಥಿತಿ ಅದೋ ಗತಿ. ಶ್ರೀಲಂಕಾ ಪಾಕಿಸ್ತಾನ ಆಯ್ತಲ್ಲ, ದಂಗೆ ಹೇಳ್ಬೇಕು ಜನಗಳು ಅಷ್ಟೇ. ಎಲ್ಲ ಇವ್ರು ಬಂದ ಮೇಲೆ ಯಾವ ರೇಟ್ ಕಮ್ಮಿ ಆಗಿದೆ ಹೇಳಿ? ಎಲ್ಲ ಫ್ರೀ ಕೊಡ್ತೀನಿ, ಎಲ್ಲ ಕಮ್ಮಿ ಮಾಡ್ತೀನಿ. ಯಾವ್ದು ಕಮ್ಮಿ ಮಾಡಿದಾನೆ? ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಯಾವ್ದು ಕಮ್ಮಿ ಆಗಿದೆ ಹೇಳಿ? ಟೊಮೆಟೊ 30 ರೂಪಾಯಿ 40 ರೂಪಾಯಿ ಇದೆ, ಏಕದಮ್ 120 ರೂಪಾಯಿ. ಬೇಳೆಗಳು ಕಾಳುಗಳು ಎಲ್ಲ ರೇಟ್ ಹೋಗಿದೆ, 20 ರೂಪಾಯಿ 30 ರೂಪಾಯಿ. ಏನು ಕಮ್ಮಿ ಮಾಡಿರೋದು ಇವನು? ಪೆಟ್ರೋಲ್ ಕಮ್ಮಿ ಮಾಡಿಬಿಡ್ತೀನಿ, ಗ್ಯಾಸ್ ಕಮ್ಮಿ ಮಾಡಿಬಿಡ್ತೀನಿ ಅಂತ ಹೇಳಿದ ತಾನೆ? ಈ ಥರ ಹೇಳಿ ಓಟ್ ಹಾಕ್ಸ್ಕೊಂಡು ಇವಾಗ ಅದ್ರ ಪ್ರಕಾರ ನಡ್ಕೊಬೇಕಲ್ಲ ಇವನು. ನಡ್ಕೊತಾ ಇದ್ದಾನ? ಎಂತದೂ ಇಲ್ಲ. DK ಬಗ್ಗೆ ಏನು ಅನ್ಸುತ್ತೆ? ಅವರು ಅಷ್ಟೇ,
ಅವನು ತಿನ್ನೋದೆ ಇವನು ತಿನ್ನೋದೆ. ಡಿ ಕೆ ಶಿನೂ ಅಷ್ಟೇ, ಇವನು ಅಷ್ಟೇ. ಒಟ್ನಲ್ಲಿ 5 ವರ್ಷ 5 ವರ್ಷದೊಳಗಡೆ ಕರ್ನಾಟಕ ನಿರ್ನಾಮ ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲ ಅದ್ರೊಳಗಡೆ ಬಿದ್ದೋಗ್ಬೋದು ಸರ್ಕಾರ. ಬಿಜೆಪಿಯಲ್ಲಿ ಏನ್ ತೊಂದರೆ ಇತ್ತು? ಯಾರಿಗೇನೇನು ತೊಂದರೆ ಮಾಡಿದ್ರು ಅವರು? ರೇಟ್ ಎಲ್ಲ ಜಾಸ್ತಿ ಮಾಡಿ ಯಾವ ರೇಟ್ ಜಾಸ್ತಿ ಮಾಡಿದ್ರು ಅಂತ ಹೇಳ್ತಾರಲ್ಲ. ಯಾವ ರೇಟ್ ಜಾಸ್ತಿ ಆಗಿತ್ತು? ಈಗ ಅವ್ರು ಬಂದ ಮೇಲೆ ಸಿಲಿಂಡರ್ ಆಗಿರ್ಬೋದು, ಅದು ಎಲ್ಲಿಂದ ಬರಬೇಕಾಗಿದೆ? ಇದು ಪೆಟ್ರೋಲು ಇದೆಲ್ಲ ಆಯಿಲು ಅಲ್ಲಿ ಬ್ಯಾರಲ್ ಜಾಸ್ತಿ ಆದರೆ ಇಲ್ಲಿ ಜಾಸ್ತಿ ಮಾಡಲೇಬೇಕಲ್ಲ. ಅಜ್ಜ ಹೇಳಿದ್ದು ಕೇಳಿದ್ರಲ್ಲ ಫ್ರೆಂಡ್ಸ್. ಬಿಜೆಪಿ ಆಡಳಿತದಲ್ಲಿ ಏನು ತೊಂದರೆ ಇತ್ತು? ದೇಶ ಉದ್ಧಾರಕ್ಕೆ ಬಿಜೆಪಿನೇ ಬರಬೇಕು ಅಂತ ಅಜ್ಜ ನೇರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಈ ಅಜ್ಜನ ಖಡಕ್ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ನಿಮ್ಮ ಪ್ರಕಾರ ಅಜ್ಜ ಕೇಳ್ತಿರೋದು ಸರಿನಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.